ವೀಕೆಂಡ್ ಬಂತು, 9 ಗಂಟೆ ಆಯ್ತು. ನಾನು ನಿಮ್ಮ ನೆಚ್ಚಿನ ಭಗವಾನ್ ನಿಮ್ಮ ಮನೆಗೆ ಬಂದಾಯ್ತು. ಈ ಸಾಧಕರ ಸೀಟಲ್ಲಿ ಎಷ್ಟೋ ತರ ಕ್ಷೇತ್ರದ ವಿದ್ಯಾರ್ಥಿಗಳು ಜನಗಳು ಕೂತಿದ್ದಾರೆ. ಇವತ್ತು ಕೂರುತ್ತಿರುವ ವಿದ್ಯಾರ್ಥಿ, ಇಂಜಿನಿಯರಿಂಗ್ ವಿದ್ಯಾರ್ಥಿ. ಇವರ ಬಗ್ಗೆ ಹೇಳ್ತಾ ಹೋದ್ರೆ ಇವರು ತುಂಬಾ ಕಷ್ಟದಿಂದ ಬೆಳೆದು ಬಂದವರು. ಒಂದೊಂದು ಕಡೆಯಿಂದಲೂ ಫೇಲ್ಯೂರ್ ಕಂಡು ಇವತ್ತು ಇಂಜಿನಿಯರಿಂಗ್ ಮುಗಿಸಕ್ಕೆ ಬಂದಿದ್ದಾರೆ. 2016-2017 ಅಲ್ಲಿ ಪಾಸ್ ಔಟ್ ಆದ ಇವರು ಇವತ್ತು ಒಂದು ಒಳ್ಳೆ ಜಾಬ್ ತಗೊಂಡು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಫೇಲ್ ಆದ್ರೆ ಮುಗಿತು ಜೀವನ ಅಂತ ಕೂತಿರುವ ವಿದ್ಯಾರ್ಥಿಗಳಿಗೆ ಇವರೊಂದು ಸ್ಫೂರ್ತಿ. ಇವರ ಊರಿನಲ್ಲಿ ಇವರಿಗೆ ನೀನು ಗದ್ದೆಗೆ ಹೋಗಕ್ಕೆ ಲಾಯಕು ಅಂದಿದ್ದವರಿಗೆ ಇವತ್ತು ಇವರು ಇಂಜಿನಿಯರಿಂಗ್ ಆಗಿ ತೋರಿಸಿದ್ದಾರೆ. ಭಗವಾನ್ CIT ಸಾಧಕರು ಈಸ್ ವೆಲ್ಕಮ್ ಟು ಮಿಸ್ಟರ್ ಮಲೇಶ್ ಮಲೇಶ್. ಇವರ ಬಗ್ಗೆ ಹೇಳ್ತಾನೆ ಹೋಯ್ತಿದ್ರೆ ತುಂಬಾನೇ ಇದೆ. ಇವರು ಹುಟ್ಟಿದ್ದು ಏಪ್ರಿಲ್ 1, 1993. ಹುಟ್ಟಿದ ಸ್ಥಳ ಚಾಮರಾಜನಗರ ಜಿಲ್ಲೆಯ ಜ್ಯೋತಿಗೌಡನಪುರ. ತಂದೆ ಬಲ್ಲೆಸ್ವಾಮಿ, ತಾಯಿ ಯಶೋದಮ್ಮ, ಓರ್ವ ಸಹೋದರಿ ಸಂಗೀತ ಮತ್ತು ಇವರ ಭಾವ ಆನಂದ್. ಅವರು ಮೂಲತಃ ಬಿಸ್ನೆಸ್ ಮ್ಯಾನ್. ಮತ್ತೆ ಇವರು ಇಂಜಿನಿಯರಿಂಗ್ ಮುಗಿಸಿ ಈಗ ಒಂದು ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ಇವರ ಬಗ್ಗೆ ಏನಂತ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಹೇಗಿತ್ತು ನೀವು ನಿಮ್ಮ ಕಾಲೇಜ್ ಲೈಫ್? ಡಿಪ್ಲೊಮಾ ಓದಿದ್ದು ನಾನು ದೇವನೂರು ಪಾಲಿಟೆಕ್ನಿಕ್ ಅಲ್ಲಿ. ಅಲ್ಲಿ ತುಂಬಾ ಜನ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ಮತ್ತೆ ಇಂಜಿನಿಯರಿಂಗ್ ಜಾಯ್ನ್ ಆದೆ CIT ಲಿ. ಇವಾಗ ಇಲ್ಲಿ ಬಂದಿದ್ದೀನಿ. ಓಕೆ ಸರ್, ಅಲ್ಲಿಂದ ನಿಮ್ಮ ಡಿಪ್ಲೊಮಾ ಕ್ಷೇತ್ರದಿಂದ ಹೊರ ಬಂದು ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಂಡು ಗಡಿನಾಡಿಂದ ಮಲೆನಾಡಿಗೆ ಅಂದ್ರೆ ಕೊಡವ ನಾಡಿಗೆ ಎಂಟ್ರಿ ಕೊಟ್ರಂತೆ. ಆ ಎಂಟ್ರಿ ಕೊಟ್ಟ ಸ್ಟೈಲ್ ಆಗಿತ್ತು, ನಿಮ್ಮ ಕಾಲೇಜ್ ಆಗಿತ್ತು. ಅದೊಂದು VT ಇದೆ ನೋಡಿ ಸರ್. ಏನ್ ಸರ್ ನಿಮ್ಮ ಹಾಸ್ಟೆಲ್? ಅದು ನಮ್ಮ ಬಾಯ್ಸ್ ಹಾಸ್ಟೆಲ್. ಇದು ನಾವು ಸಾಯಂಕಾಲ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಇದೇ ಕ್ಲಾಸ್ ರೂಮ್. ಅಲ್ಲೇ 3rd ಬೆಂಚಲ್ಲಿ ಕೂತ್ಕೋತಾ ಇದೆ. ಅಭಿಷೇಕ್ ಮತ್ತೆ ನಾನು, ಕೀರ್ತಿ, ಅಕ್ಷಯ್ ಗೌಡ ಎಲ್ಲ ಒಂದೇ ಬೆಂಚಲ್ಲಿ ಕೂರ್ತಾ ಇದ್ದು. ಇದೇನು ಇದು 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 ನಮ್ಮ ಫೈನಲ್ ಇಯರ್ ಕ್ಲಾಸ್ ರೂಮ್. ಇವಾಗ ಲಾಸ್ಟ್ ಮುಗೀತಲ್ಲ, ಇದು ಫೈನಲ್ ಇಯರ್ ಕ್ಲಾಸ್. ಇದು ನಮ್ಮ ಕಾಲೇಜ್ ಮುಂದ್ಗಡೆ ಗ್ರೌಂಡ್. ಮಳೆ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಸರ್, ಅಲ್ಲೇ ನೀವು ಕಾಲೇಜು ಹೋದ್ರಿ, ಮತ್ತೆ ನೀವು ಅಲ್ಲಿ ಯಾವ ತರ ಸ್ಟೇ ಮಾಡಿದ್ರೆ? ಅಂದ್ರೆ ಅಪ್ ಅಂಡ್ ಡೌನ್ ಮಾಡ್ತೀರಾ ಇಲ್ಲ ರೂಮ್ ಮಾಡಿದ್ರ? ನಾನು ಹಾಸ್ಟೆಲ್ಲೇ ಇದೆ ಸರ್. ಹಾಸ್ಟೆಲ್ಲೇ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕಾಂಟ್ಯಾಕ್ಟ್ ಹೇಳಿದ್ರೆ ಅದು ಎಲ್ಲೆಲ್ಲಿದ್ದಾರೋ ಏನ್ ಮಾಡ್ತಾ ಇದ್ರು. ಈಗ ಅವರೆಲ್ಲ ನಿಮ್ಗೆ ಡೈಲಿ ಸಿಗ್ತಾ ಇರ್ತಾರ? ಕಾಂಟ್ಯಾಕ್ಟ್ ಇಂದ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಇದೆ ಸರ್ ಅಷ್ಟೇ. ನಿಮ್ ಜೊತೆ ಕಾಲೇಜ್ ಲೈಫ್ ಬಗ್ಗೆ ಮಾತಾಡಾಯ್ತು, ಹಾಸ್ಟೆಲ್ ಲೈಫ್ ಬಗ್ಗೆ ಮಾತಾಡಾಯ್ತು. ನನ್ನ ಪ್ರಕಾರ ನೀವು ಹಾಸ್ಟೆಲ್ನ ಮತ್ತೆ ತುಂಬಾ ಫ್ರೆಂಡ್ಸ್ಗಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಸುತ್ತೆ. ಹೌದು, ಹಾಸ್ಟೆಲ್ ಲೈಫ್ ಅಂತ ಬಂದ್ರೆ ನನ್ನ ಫ್ರೆಂಡ್ಸ್ ಆನಂದ್, SS, ರಾಹುಲ್ ಮತ್ತೆ ಅಭಿಷೇಕ್, ಚರಣ್, ಚಂದನ್ ಸುಮಾರು ಜನ ಇದ್ರು. ಮಾತ್ರ ಅದ್ರಲ್ಲಿ ಅಭಿಷೇಕ್ ಫಾರಿನಲ್ಲಿ ಇದ್ದಾನೆ. ಅವನಂತೂ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಎಲ್ಲಿದ್ದಾನೋ ನನ್ಗಿನ್ನೂ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ಸಿಗಿಲ್ಲ. ತುಂಬಾ ದಿನ ಆಯ್ತಲ್ಲ ನೋಡಿ. ಓಕೆ ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಮತ್ತೆ ಸರ್, ನಿಮ್ಮ ಫ್ರೆಂಡ್ಸ್ ಇವತ್ತು ಈ ಸೀಟಲ್ಲಿ ಇದ್ದಾರೆ, ಹೇಗ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ನಮ್ ಜೊತೆ ಓದ್ತಿದ್ದವನು ಇಷ್ಟೆಲ್ಲ ಸಾಧನೆ ಮಾಡಿದ್ದಾನೆ ಅಂದ್ರೆ ನಮ್ಗೆ ಹೆಮ್ಮೆ ತಾನೆ. ಇಷ್ಟೊಂದೆಲ್ಲ ದೊಡ್ಡ ಸಾಧನೆ ಮಾಡ್ತಾನೆ ಅಂತ ನಿಜ ಅನ್ಕೊಂಡಿರ್ಲಿಲ್ಲ. ಅದು ಖುಷಿ, ನಂಗೆ ತುಂಬಾ ಖುಷಿನೇ ಅವ್ರು ಸಾಧನೆ ಮಾಡಿರೋದು. ಹಾಸ್ಟೆಲೆಲ್ಲ ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಆಟ ಆಡ್ತಿದ್ವಿ, ಊಟಕ್ಕೆ ಮೆಸ್ಸಲ್ಲೆಲ್ಲ ಹೋಗ್ತಾ ಇದ್ವಿ, ಚೆನ್ನಾಗಿದ್ವಿ. ಈಗ ಸಾಧನೆ ಮಾಡಿದ್ದಾನೆ, ನಮಗೂ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಚೆನ್ನಾಗಿರೋ ಮಲ್ಲಿ ಅವ್ನು ಮೊದಲಿಂದ ತುಂಬಾ ಕ್ರಿಯೇಟಿವ್ ಆಗಿದ್ದ. ಅವ್ನು ಇಷ್ಟು ಸಾಧನೆ ಬರ್ತಾನೆ ಅಂತ ಮತ್ತೆ ಅನ್ಕೊಂಡಿದ್ದ. ಈಗ ಬಂದಿದ್ದಾನೆ, 6 ಕೋಟಿ ಕನ್ನಡಿಗರೆಲ್ಲ ನೋಡ್ತಿದ್ದಾರೆ. ಇನ್ನೂ ಅವ್ನ ಸಾಧನೆ ಉತ್ತುಂಗಕ್ಕೆ ಹೋಗಿ ಭಾರತ ಪೂರ ಓಕೆ ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಮತ್ತೆ ಈಗ ನಿಮ್ಗೋಸ್ಕರ ಒಂದು ಹಾಸ್ಟೆಲ್ VT ಕಾಯ್ದಿದೆ, ನೋಡ್ಕೊ ಬರೋಣ ಸರ್. ಇದು ನಿಮ್ಮ ಮೆಸ್? ಇದು ನಮ್ಮ ಮೆಸ್ ಸರ್. ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡು TV ನೋಡ್ತಾ ತುಂಬಾ ಜಾಲಿ ಮಾಡ್ಕೊಂಡು ಅರ್ಧ ಗಂಟೆ ಕಳೀತಿದ್ವಿ ಮೆಸ್ಸಲ್ಲೇ. ತುಂಬಾ ಚೆನ್ನಾಗಿತ್ತು ಸರ್. ಓಕೆ ಸರ್, ಮತ್ತೆ ಮುಗೀತು ಹಾಸ್ಟೆಲ್ದು ಎಲ್ಲ ಫ್ರೆಂಡ್ಸ್ ಸಿಕ್ತರು, ನಿಮ್ಗೂ ತುಂಬಾ ಖುಷಿ ಆಯ್ತು. ಮತ್ತೆ ಹಾಗೆ ನಡೀತಾ ಬಂತು, ಇಂಜಿನಿಯರಿಂಗ್ ಎಂಟ್ರಿ ಆದ್ರಿ, ಹೊಸ ಮುಖಗಳು ಪರಿಚಯ ಆಯ್ತು, ಗೊತ್ತಿಲ್ಲದೆ ಸಬ್ಜೆಕ್ಟ್ಗಳ ಜೊತೆ ನಿಮ್ಗೆ ಗುದ್ದಾಟ ಸ್ಟಾರ್ಟ್ ಆಯ್ತು. ಟೋಟಲ್ ನೀವು ಮುಗಿಸಿದ್ದು 48 ಸಬ್ಜೆಕ್ಟ್, 14 ಲ್ಯಾಬ್ ಸಬ್ಜೆಕ್ಟ್, 1100 ಅಸೈನ್ಮೆಂಟ್, ಲೆಕ್ಚರ್ಸ್ ಜೊತೆ ಇಲ್ಲದೆ ಅವರೇಜ್ ಇಲ್ದರೆ ಗುದ್ದಾಡಿದ್ದು. ನಿಮ್ಗೆ ಫೈಟ್ ಇತ್ತು. IAMಗೋಸ್ಕರ ಅವ್ರ ಜೊತೆ ಕಾಲು ಕೈ ಹಿಡಿದು ಹೆಂಗೋ ಹಾಕ್ಸಿ ಅದೇನ್ ಮಾಡಿದ್ರು ಗೊತ್ತಿಲ್ಲ ಸರ್. ಒಟ್ಟು ನೀವು 4 ಇಂಟರ್ನ್ಸ್ಗೆ ಹೋಗ್ತಾನೆ ಇದ್ರಂತೆ ಎಲ್ಲ ಹೇಳ್ತಿದ್ರು. 4 ಇಂಟರ್ನ್ಸ್ ಬರ್ದಿಲ್ಲ ಅಂದ್ರೆ ಪಾಸ್ ಆಗ್ತಾನೆ ಇರ್ಲಿಲ್ಲ ಅಂತ. ಮತ್ತೆ ಈ ಅವರೇಜ್ ಬಗ್ಗೆ ನೀವು ಇನ್ನೂ ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ? ಅವರೇಜ್ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸರ್. ಹುಡುಗರು ಹೆಂಗೆ ಅಂತಂದ್ರೆ
ಕಾಲೇಜಲ್ಲಿ ಆವರೇಜ್ ಇಲ್ಲ, ಓದಿಲ್ಲ, ಏನ್ ಮಾಡೋದು, ನಮ್ಗೆ ಓದಿಲ್ವಲ್ಲ, ಅವರೆಲ್ಲ ಹಂಗೆ ಅವರೇಜ್ ತಗೊಂಡಿದ್ದಾರೆ. ಕ್ಲಾಸ್ಗೆ ಡೈಲಿ ಹೋಗ್ತಾ ಇದ್ದಾರೆ, ಅದನ್ನೇನೋ ತಲೆ ಕೆಡಿಸ್ಕೋಬೋದು. ಅಯ್ಯೋ ಅವ್ನು ಡೈಲಿ ಕಾಲೇಜ್ ಹೋಗ್ತಾ ಇದ್ದಾನೆ, ನಾನು ಹೋಗ್ತಾ ಇಲ್ಲ, ಅವರೇಜ್ ತಗೋಣ, ನನಗಿನ್ನೂ ಅವರೇಜೇ ಸಿಕ್ಕಿಲ್ಲ ಅಂತ ಅನ್ಕೊಂಡಿದ್ರೆ ಅವ್ನು ಹಂಗೆ ಅವರೇಜ್ ಸಿಗೋದು ಇಲ್ಲ, ಅವ್ನು ತಗೊಳ್ಳೋದು ಇಲ್ಲ. ಅವ್ನು ಅವರೇಜ್ ತಗೋಣ, ತಗೊಳ್ಳಿ, ಅದು ಅವ್ನ ರೂಟು, ಅವನದೇ ದಾರಿ, ಅವ್ನು ಅವರೇಜ್ ತಗೊಂಡು ಹೋಗ. ನಿಮಗೆ ಅದು ರೂಟ್ ಇದೆ, ನಿಮ್ಮದೇ ಅದೊಂದು ಸಬ್ಜೆಕ್ಟ್ ಇದೆ, ಅವರೇಜ್ ತಗೊಳ್ಳಿ. ಒಂದಲ್ಲ ಎರಡಲ್ಲ 6 ಇಂಟರ್ನಲ್ ಭಾಗ ಅವರು ಅವರೇಜ್ ಕೊಡ್ತಾರೆ, ತಗೊಳ್ಳಿ. ನಿಮಗೆ ಒಂದು ರೂಟ್ ಇದೆ, ಆ ರೂಟಲ್ಲಿ ಹೋಗಿ ನೀವು ಸಕ್ಸಸ್ ಕಾಣಿ. ನಾನು ಅದೇ ರೂಟಿಂದ ಬಂದಿರೋದು, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ಎಲ್ಲರೂ ಹನಿಮೂನ್ಗೆ ಹೋಗ್ತಾರೆ ಕ್ಯಾಜುವಲ್ ಆಗಿ, ಆದ್ರೆ ಹನಿಮೂನ್ ಅಂತಾನೆ ಒಬ್ಬ ನಿಮ್ಗೆ ಫ್ರೆಂಡ್ ಇದ್ದ, ಅವನು ಒಬ್ಬ ವಿಟಿನ ನೋಡ್ಕೊ ಬನ್ನಿ ಸರ್. ಏನೋ 3 ವರ್ಷ ಎಲ್ಲ ಒಟ್ಟಿಗೆ ಇದ್ದು ಚೆನ್ನಾಗಿತ್ತು ಅಂತು, ಮಲೇಶ್ವರ ಇದ್ದಂತು ತುಂಬಾ ಒಂಥರ ಖುಷಿ ಆಯ್ತು. ಹಾಗೆ ನಿಮ್ ಚಾಮಲ್ ಏಂಡ ಪಾಡ ಅಂತೆಲ್ಲ ಕರಿತಿದ್ದು, ಅದ್ದೂರಿ ಆಗಿತ್ತು, ಎಲ್ಲ ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದ. ಮತ್ತೆ ನಿಮ್ ಜೊತೆ ಡ್ಯಾನ್ಸ್ ಮಾಡಿದಂತೂ ತುಂಬಾ 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 ಖುಷಿ ಆಯ್ತು. ಅದಂತೂ ದಿನಗಳಂತೂ ನಾವು ಮರೆಯಕ್ಕೆ ಆಗಲ್ಲ. ಆಲ್ ದ ಬೆಸ್ಟ್ ಮಚ್ಚ. ನಿಮ್ ಫ್ರೆಂಡ್ ವಿಟಿ ನೋಡಿದ್ರಿ, ಇವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೌದು, ಅವ್ನು ತುಂಬ ಒಳ್ಳೆ ಹುಡುಗ. ಅವನು CS ಬ್ರಾಂಚ್, ನಾನು ಅಲ್ಲಿ EC, ಇಬ್ಬರು ಚೆನ್ನಾಗಿ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಊಟ ತಿಂಡಿ ಎಲ್ಲರೂ ಜೊತೆಗೆ ಹೋಗ್ತಿದ್ವಿ. ತುಂಬ ಮಿಸ್ ಮಾಡ್ತಿದ್ದೀವಿ ನಾನು. ಅವ್ರು ಇವ್ರನ್ನ ನೋಡಿ ಸರ್. ಓ ಇವರೇನ ಹೇಳ್ತಿದ್ದು ಹನಿಮೂನ್ ಅಂತ. ಇವ್ರಿಗೆ ಏನಕ್ಕೆ ಹನಿಮೂನ್ ಅಂತ ಒಂದು ಟೈಟಲ್ ಬಂದಿತ್ತು? ಇದೆಯಲ್ಲ, ಮಧು ಚಂದ್ರ ಅಂತ. ಮಧು ಚಂದ್ರ ಅಂದ್ರೆ ಹನಿಮೂನ್ ಅಂತ. ಓಕೆ ಸರ್, ಈಗ ನಿಮ್ ಸ್ನೇಹಿತರು ನಮ್ ವೀಕೆಂಡ್ ಅಲ್ಲಿ ಮಾತಾಡ್ತಾರೆ ಸರ್. ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ ಕಾಲೇಜ್ ಲೈಫ್ ಅಲ್ಲಿ ಹೇಗಿದ್ರು ಇವರು? ಏನೇನ್ ಕಿರಿಕೊಡು ಅವೆಲ್ಲ? ಸರ್ ಇವ್ದು ಕಿರಿಕು 1-2 ಬೇಜನ್ ಕಿರಿಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೂ ನಮ್ ಜೊತೆ ಚೆನ್ನಾಗಿದ್ರು ಸರ್. ಇವತ್ತು ಬ್ಯಾಚ್ ಸ್ವಲ್ಪ ದೂರ ಆಗಿತ್ತು ನಮ್ದಂತೂ, ಸ್ವಲ್ಪ ಕೂಲ್ ಆಗಿತ್ತು. ಎಲ್ಲರ ಜೊತೆ ಹೊಂದಾಣಿಕೆ ಹೋಗುದು. ಮತ್ತೆ ನಿಮ್ ದೋಸ್ತು ಕೀರ್ತಿ ಅಂತ ಇರೋದು, ಎಲ್ಲ ಜೊತೆ ಇದ್ದಿದ್ದು. ಸೊ ಚೆನ್ನಾಗಿತ್ತು. ನಿಮ್ ಜೊತೆ ಹೊರಗಡೆ ಟ್ರಿಪ್, ಟ್ರೆಕ್ಕಿಂಗ್ ಒಂಥರ ಎಲ್ಲ ಚೆನ್ನಾಗಿತ್ತು ಮಾತ್ರ. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ಲೀಸ್ ಟೇಕ್ ಸರ್. ಈಗ ಮುಗೀತು ಎಲ್ಲ, ಮತ್ತೆ ನೀವು ನಿಮ್ಮ ಇಂಜಿನಿಯರಿಂಗ್ ಲೈಫ್ ಬಗ್ಗೆ ಹೇಳ್ಕೊಂಡ್ರಿ, ಅವರೇಜ್, ಅಟೆಂಡೆನ್ಸ್, ಇದೆಲ್ಲದ್ರ ಬಗ್ಗೆ ಹೇಳ್ಕೊಂಡ್ರಿ. ಅದೇ ಕಾಲೇಜಿನ ಮತ್ತೊಬ್ಬ ಸ್ನೇಹಿತ ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅವರು ಯಾರು ಅಂತ ನೀವು ಗೆಸ್ ಮಾಡಕತ್ತವ್ರು? ನಿಮ್ಮ ಪ್ರಾಣ ಸ್ನೇಹಿತರು, ಒಟ್ಟಿಗೆ ಇದ್ದವರು ಯಾರು ಅಂತ ನೀವು ಗೆಸ್ ಮಾಡ್ತೀರಾ? ತುಂಬ 4 ಜನ ಇದ್ದಾರೆ. ಕೀರ್ತಿ, ಅಕ್ಷಯ್ ಗೌಡ ಸರ್, ತುಂಬ ಜನ ಇದ್ದಾರೆ. ಅದ್ರಲ್ಲಿ ಯಾರು ಬರ್ಬೋದು ಅಂತ ನೀವು ಇವತ್ತು ಗೆಸ್ ಮಾಡ್ತೀರಾ? ಅಕ್ಷಯ್ ಗೌಡ ಆಕ್ಚುಲಿ ಇಲ್ಲ, ಅವ್ನು ಬರ್ಬೋದು ಏನೋ, ಬರ್ತಾನೆ ಅಂತ ಅನ್ಕೊಂಡಿಲ್ಲ. ನಾನು ತುಂಬ ದಿನ ಆಯ್ತು ಅವರು ನಾನು ಮೀಟ್ ಆಗಿ. ಹೌದಾ? ತುಂಬಾ ನೀವು ಇಂಜಿನಿಯರಿಂಗ್ ಮುಗಿದ್ಮೇಲೆ ಅವರು ಯಾರು ಕಾಂಟ್ಯಾಕ್ಟ್ಸ್? ಓಕೆ ಸರ್, ಅವ್ರು ಇವತ್ತು ಬರ್ತಾರೆ ಅಂತ ಗೆಸ್ ಮಾಡ್ತೀರಾ, ಬರಲ್ಲ ಅಂತ ಗೆಸ್ ಮಾಡ್ತೀರಾ? ಅದು ಹೇಳಕ್ಕಾಗಲ್ಲ ಸರ್, ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ಹೌದಾ? ಯಾಕಂದ್ರೆ ನಂಗೆ ಇವಾಗ ಸರ್ ಒಂದು ಸರ್ಪ್ರೈಸ್ ಕೊಟ್ಟಿದ್ದೀರಾ, ಇನ್ನೊಂದು ಸರ್ಪ್ರೈಸ್ ಕೊಟ್ಟಿರೋದು. ಅವ್ರು ಅಲ್ಲೇ ಬಂದಿದ್ದಾರೆ ನೋಡಿ ಸರ್. ಹಲೋ ಸರ್, ಏನಿದು? ಇದು ಅವ್ರನ್ನ ಕೇಳಿದ್ರೆ ನನ್ಕಿಂತ ಅವರೇ ಚೆನ್ನಾಗಿ ಏನಿದೆ ಸರ್? ಇದ್ರ ಬಗ್ಗೆ ಏನು ಎಮೋಷನಲ್ ಇದೆ? ಇದನ್ನ ನೋಡಿದ್ರೆ ನನ್ನ ಹಾಸ್ಟೆಲ್ ತುಂಬಾ ಈ ಬಕೆಟ್ ತಂದು ಕೊಟ್ರು ನಿಮ್ಮ ಸ್ನೇಹಿತರು, ಇದ್ರ ಬಗ್ಗೆ ಏನು ಸೆಂಟಿಮೆಂಟ್ ಇದೆ? ನನಗೆ ಇದನ್ನ ನೋಡಿದ ತಕ್ಷಣ ನಮ್ಮ ಹಾಸ್ಟೆಲ್ಲೇ ನೆನಪಾಗೋದು. ತುಂಬಾ ಸರಿ ನನ್ಗೆ ಹೊಟ್ಟೆ ಎಷ್ಟಾಗಲ್ಲ, ಎಲ್ರಿಗೂ ಹೊಟ್ಟೆ ತುಂಬಿಸಿರೋ ಬಕೆಟ್. ಇದರಲ್ಲಿ ಒಬ್ರಲ್ಲ ಇಬ್ರಲ್ಲ 10-12 ಜನ ಕೂತ್ಕೊಂಡು ತಿಂದಿದೀವಿ. ಇದನ್ನ ಯೂಸ್ ಮಾಡ್ತಿದ್ದೆ ಚುರುಮುರಿ ಮಾಡೋಕ್ಕೋಸ್ಕರ. ಬರೀ ಚುರುಮುರಿ ಮಾಡ್ತಿರಲಿಲ್ಲ, ಬೇರೆ ಯಾವ ತರ ಫುಡ್ ಏನೋ ಮಾಡ್ತಾ ಇಲ್ಲ, ನನ್ನ ಫ್ರೆಂಡ್ ಕೀರ್ತಿ ಅಂತ ಇದ್ದ, ಅವನು ಚುರುಮುರಿ ಸ್ಪೆಷಲಿಸ್ಟು. ಇದ್ರಲ್ಲೇ ಚುರುಮುರಿ ಮಾಡ್ಕೊಟ್ರೆ ಸುತ್ತ ಕೂತ್ಕೊಂಡು 10 ಜನ ತಿಂತಾ ಇದ್ವಿ ಇದರಲ್ಲಿ. ಇವಾಗಲೂ ನೆನೆಸ್ಕೊಂಡ್ರೆ ಇವಾಗಲೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಈ ಬಕೆಟ್ನ. ಓಕೆ ಸರ್, ಇದು ಸುಮಾರು ನೀವು ಚುರುಮುರಿ ಸ್ಪೆಷಲಿಸ್ಟ್ ಅಂತ ಯಾರೊಬ್ರು ಫ್ರೆಂಡ್ ಅಂತ ಹೇಳ್ತಿದ್ರಿ, ಅವರು ಕೂಡ ನಿಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಮಾತಾಡಿದ್ರೆ ಅದೊಂದು ಬೀಟ್ ಇದೆ, ನೋಡ್ಕೋಬನ್ನಿ. ನೆನಪಿದ್ಯಾ? ಒಳ್ಳೆ ಜಾಬ್ ಇದೆಯಾ, ಹಿಂಗೆ ಸೆಟ್ಲ್ ಆಗು, ಸಮಾಚಾರ ಯಾವ ತರ ಸಿಗ್ತಾ ಇರೋ, ದುರ್ಗಂಪುರ ಮರಿಬೇಡ, ಕರೆಕ್ಟ್ ಆಗಿರು ಮರಿಬೇಡ, ಆಯ್ತಾ? ಸ್ಪೆಷಲಿ ಚುರುಮುರಿ ಸ್ಪೆಷಲಿಸ್ಟ್ ಅಂತ ಒಬ್ಬ ವಿಡಿಯೋ ನೋಡಿದ್ರಿ ನಿಮ್ಮ ಸ್ನೇಹಿತರದು. ಅವರು ನೀವು ತುಂಬಾ ಚಿಕ್ಕದ್ರಿಂದ ಬಾಲ್ಯ ಸ್ನೇಹಿತರಂತೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌದು, ಅವನು ನಾನು ಸುಮಾರು 15 ವರ್ಷಗಳಿಂದ ಫ್ರೆಂಡು. ಥ್ಯಾಂಕ್ ಯು. ಅವರು ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಫ್ರೆಂಡ್ ಆಗಿದೆ ಇಲ್ಲ ಮೊದಲಿಂದನೂ? ಮೊದಲಿಂದಾನು ಫ್ರೆಂಡ್ ಅವನು. ನಾನು ಚಾಮರಾಜನಗರ ಬಂದಲ್ಲ 10 ವರ್ಷದಿಂದನೂ ಫ್ರೆಂಡು. ಇವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಆದ್ರೆ ಒಟ್ಟಿಗೆ ಇನ್ನೂ ಮೀಟ್ ಆಗಿಲ್ಲ. ಇವತ್ತು ನಾನು ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಈಗ ನಿಮ್ಮ ಸ್ನೇಹಿತರ ಜೊತೆ ಮಾತಾಡ್ಕೊಂಡ್ಬರೋಣ. ನಿಮ್ಮ ಸ್ನೇಹಿತರು ಈ ಸೀಟಲ್ಲಿ ಬಂದಿದ್ದಾರೆ, ಸಾಧನೆ ಮಾಡಿದ್ದಾರೆ. ಒಂದು ಹಳ್ಳಿಯಿಂದ
ಒಂದು ಪ್ರದೇಶಕ್ಕೆ ಬಂದು ಇಂಜಿನಿಯರಿಂಗ್ ಮುಗಿಸಿ ಒಂದು ಒಳ್ಳೆ ಕೆಲಸದಲ್ಲಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಇವನ್ನ ಈ ಸೀಟಲ್ಲಿ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ನನಗೆ. ಇವರು ನಾನು CIT ಇದ್ದಾಗ ತುಂಬಾನೇ ಕಂತ್ರಿ ಕೆಲಸಗಳೆಲ್ಲ ಮಾಡಿದ್ವಿ, ಉಂಟು. ಆಗ ಮಾಡಿದಂತ ಇಂಡಿಯನ್ಸ್ ಆಗ್ಲಿ, ಕುಂದ ಬೆಟ್ಟಕ್ಕೆ ನೈಟ್ ಔಟ್ ಹೋಗಿದ್ದಾಗ್ಲಿ, ಅವೆಲ್ಲ ಈಗಲೂ ಮರೆಯಕ್ಕಾಗಲ್ಲ. ಅವೆಲ್ಲ ಒಳ್ಳೆ ಮೆಮರೀಸು. ಓಕೆ ಸರ್, ಥ್ಯಾಂಕ್ ಯು ಸರ್. ಬಂದಿಕ್ಕೆ ಥ್ಯಾಂಕ್ ಯು ಸರ್. ಎಲ್ಲ ಮುಗೀತು, ಈಗ ಎಲ್ಲರಿಗೂ ಒಂದೊಂದರ ಊಟ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಈಗ ನಿಮ್ಗೆ ಯಾವ ತರ ಊಟ ಅಂದ್ರೆ ಇಷ್ಟ? ನನಗೆ ಚಿಕನ್ ಬಿರಿಯಾನಿ ಸರ್. ಆಕ್ಚುಲಿ ನಾನು ಪ್ಯೂರ್ ವೆಜ್ಜು. ಡೇಟಿಗೆ ಬಂದ್ಮೇಲೆ ನಾನ್ ವೆಜ್ ಫ್ರೀ ಆಗುತ್ತೆ. ಹಂಗೆ ಸರ್. ನಿಮ್ ರೂಮ್ಮೇಟ್ಸ್ ಕೂಡ ಮಾತಾಡಿದ್ರು, ನಿಮ್ ಫ್ರೆಂಡ್ಸ್ ಕೂಡ ಬಂದು ಹೋದ್ರು. ಈಗ ನೆಕ್ಸ್ಟ್ ಯಾರು ಇರ್ಬೋದು ಅಂತ ಗೆಸ್ ಮಾಡ್ತೀರಾ? ನಿಮ್ ಜೊತೆ ಅಂದ ತಕ್ಷಣ ಕೀರ್ತಿ ಮತ್ತೆ ಶರತ್ ಅಂತ ನನ್ನ ರೂಮ್ಮೇಟ್ಸು. ಕೀರ್ತಿ ಇವಾಗ ತಾನೇ ಮಾತಾಡುವ ಕೀರ್ತಿ. ಮತ್ತೆ ಇನ್ನೊಬ್ಬ ನನ್ನ ರೂಮ್ಮೇಟ್ ಶರತ್ ಅಂತಿದ್ದ. ಅವನು ಇವಾಗ ಎಲ್ಲಿದ್ದಾನೋ ಗೊತ್ತಿಲ್ಲ, ಮೀಟ್ ಮಾಡ್ಬೇಕಿತ್ತು. ತುಂಬಾ ಮಿಸ್ ಮಾಡ್ಕೋತಿದ್ದೆ ಅಂತ. ಎಲ್ಲರೂ ಇದಾರೆ, ಅವನೊಬ್ಬ ಮಿಸ್ ಇವಾಗ. ಓಕೆ ಸರ್. ಈಗ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನಿಮ್ಮ ಸ್ನೇಹಿತರೊಬ್ಬರು ಮಾತಾಡಿದ್ದಾರೆ, ನೋಡ್ಕೊಳ್ಳೋಣ. ಬಹಳ ಖುಷಿ ಆಗ್ತದೆ. ಇವ್ರೇನಾ? ಫೋನ್ ಬಂದಿತ್ತು ನನಗೆ ಈ ತರ ನಿಮ್ ಬಗ್ಗೆ ಕೇಳ್ಕೊಂಡು. ಈ ತರ ವೀಕೆಂಡ್ ರಮೇಶ್ ಅಲ್ಲಿ ನಿಮ್ಮ ಆಪ್ತರಾದಂತ ಮಲ್ಲೇಶ್ ಅವರು ಸಾಧಕರಾಗಿದ್ದಾರೆ ಅಂತ ಬಹಳ ಖುಷಿ ಆಗ್ತಾ ಇದೆ. ನಿನ್ನ ನೆನ್ಸ್ಕೊಂಡ್ರೆ ನಾನು ನಮ್ದು ಹಳೆ CIT ನೆನಪುಗಳು ಮಾತ್ರ ಗುರುತ್ಕೊಳ್ಳೋದು. ಯಾಕಂದ್ರೆ ನಂಗೆ ನಿನ್ನ ಪರಿಚಯ ಆಗಿದ್ದು ಅಲ್ಲೇನೆ. ಇಬ್ರು ಒಂದೇ ರೂಮ್ಮೇಟ್ ಆಗಿದ್ವಿ. ಬಹಳ ಖುಷಿ ಆಗ್ತಾ ಇದೆ. ನೀನ್ ಕಲಿಸಿದಂತ ಡ್ಯಾನ್ಸು, ನೀನ್ ಮಾಡಿದಂತ ಕಾಮಿಡಿಗಳು ನಿಜವಾಗ್ಲೂ ಗುಡ್ ಫ್ರೆಂಡ್ ಅಂಡ್ ಬೆಸ್ಟ್ ಫ್ರೆಂಡ್. ಆಲ್ ದಿ ಬೆಸ್ಟ್. ಚೆನ್ನಾಗಿರು. ಅವರು ನಿಮ್ಗೆ ಕಾಲೇಜ್ ಲೈಫ್ ಮುಗ್ದಾಗ್ಲಿಂದ ಇನ್ನು ಸಿಕ್ಕಿಲ್ಲ ಅಂತ ನೀವು ಈಗ ತಾನೇ ಹೇಳಿದ್ರಿ. ಅವ್ರೀಗ ಎಲ್ಲಿದ್ದಾರೆ ಸರ್? ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಕಾಂಟ್ಯಾಕ್ಟ್ ಇಲ್ಲ, ತುಂಬಾ ದಿನ ಆಯ್ತು. ಕಾಲೇಜ್ ಮುಗಿದ್ಮೇಲೆ ಅವನೊಂದ್ ಕಡೆ ಹೋದ, ಎಲ್ಲರೂ ಒಂದೊಂದ್ ಕಡೆ ಹೋಗಿ ಸೆಟ್ಲ್ ಆಗಿದ್ದೀವಿ. ತುಂಬಾ ದಿನ ಆಯ್ತು, ಇನ್ನೂ ಏನೂ ಮೀಟ್ ಆಗಿಲ್ಲ. ಅವ್ರು ಎಲ್ಲೂ ಹೋಗಿಲ್ಲ ಸರ್, ಇಲ್ಲೇ ಇದ್ದಾರೆ ನೋಡಿ. ಸೂಪರ್ ಮಲ್ಲಿ. ಮಲ್ಲಿ ನಿನ್ಗೋಸ್ಕರ ಅಲ್ಲಿಂದ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೀನಿ. ಏನಿರ್ಬೋದು? ಏನಾರ ಜ್ಞಾಪಕ ಇದೆ ಅನ್ಸುತ್ತೆ ನಿಮ್ಗೆ? ಏನಿದು? ಹಾಸ್ಟೆಲ್ ಇರ್ತಾರೆ. ಹಾಸ್ಟೆಲ್ ಯೂಸ್ ಮಾಡ್ತಾ ಇದ್ದು ಸ್ಕೋಪ್ ಆಯಿಂಟ್ಮೆಂಟ್ಗಳು. ಓಕೆ ಸರ್. ನಿಮ್ ಫ್ರೆಂಡ್ ಏನೋ ಹೇಳ್ತಾರೆ. ಹೆಂಗಿದ್ರು ಸರ್ ನಿಮ್ ರೂಮ್ಮೇಟ್ ಅಂತೀರಾ? ಎಷ್ಟು ವರ್ಷದಿಂದ ನಿಮ್ ರೂಮ್ಮೇಟ್? ನನಗೆ ಅವನು 2 ವರ್ಷದಿಂದ ರೂಮ್ಮೇಟು. ಅವನ ಬಗ್ಗೆ ಹೇಳಂಗೆ ಇಲ್ಲ, ಯಾಕಂದ್ರೆ ಇದುವರೆಗೂ ನೀವು ನೋಡ್ರಂತ VT ಇದೆ, ಪ್ರತಿಯೊಂದು ಎಲ್ಲಾ ತರನು ಹೇಳ್ಬಿಟ್ಟಿದ್ದಾರೆ. ಬಟ್ ಏನಂದ್ರೆ ಎಲ್ಲರೂ ಅವನ್ನ 11 ಗಂಟೆವರೆಗೂ ನೋಡಿರ್ತಾರೆ. 11 ಗಂಟೆ ಮೇಲೆ ಅವ್ನು ಮಾಡೋ ಪಾಠಗಳು ನಾವು ರೂಮ್ ಬಾಗ್ಲಾಕೊಂಡ್ರೆ ಗೊತ್ತಾಗೋದು. ಆಮೇಲೆ ನಮ್ಗೆ ಮೊಬೈಲ್ ಎಷ್ಟೇ ಮೊಬೈಲ್ ಇದ್ರು ಅಲಾರಾಮ್ ಅಂತೂ ಏನು ವೇಸ್ಟ್. ಮಲ್ಲೇಶ್ ಇರ್ಬೇಕಾರೆ ನಾವು ನಂಬ್ಕೊಂಬರ್ತಾ ಇದ್ರೆ ಮಲ್ಲೇಶ್ನ ನಾವು ಅವ್ರನ್ನ ಮೊಬೈಲ್ ಅಲ್ಲಿ ಅಲಾರಾಮ್ ಇಡೋದಕ್ಕೆ ಮುಂಚೆ ಮಲ್ಲೇಶ್ಗೆ 3:45 ಅಂತ ಹೇಳಿದ್ರೆ ಸಾಕು, ಅವ್ರು 3:45 ನಮ್ಗೆ ಎದುರಿಸ್ತಾ ಇದ್ರು. ಒಂದ್ ಪಕ್ಷ ನಾವು CIT ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋದಕ್ಕೆ ಕಾರಣ ಅವನೇ ಅಂತ ಹೇಳ್ಬೋದು. ಹೇಳ್ಕೊತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲೇಶ್. ಓಕೆ, ಎಲ್ಲ ತರ ಪರಿಚಯ ಆಯ್ತು. ಈಗ ಕೊನೆ ಕ್ಷಣಕ್ಕೆ ನಾವು ಬಂದ್ವಿ. ನೀವ್ ಯಾರಿಗಾದ್ರು ಟ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ, ಯಾರಿಗಾದ್ರು ಸಾರಿ ಕೇಳ್ಬೇಕಂತ ಇದ್ರೆ ಕೇಳ್ಬೋದು ಸರ್? ಸಾರಿ ಕೇಳಕ್ಕೆ ಅಂದ್ರೆ ನಾನು ಅಂತದಕ್ಕೇನು ಮಾಡಿಲ್ಲ ಸಾರಿ ಕೇಳೋದು. ಆದ್ರೂ ನನ್ನಿಂದ ಯಾರಿಗಾದ್ರು ಹರ್ಟ್ ಆಗಿರೋರಿಗೆಲ್ಲ ಸಾರಿ ಕೇಳಕ್ಕೆ ತೋರಿಸಿದ್ದೀರಾ. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್. ಮತ್ತೆ ಇನ್ಯಾರಿಗಾದ್ರು ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರು ಟ್ಯಾಂಕ್ಸ್ ಹೇಳ್ಬೇಕಂತ ಇದ್ರೆ ಈ ವೇದಿಕೆಯಲ್ಲಿ ನೀವು ಶೇರ್ ಮಾಡ್ಬೋದು. ನನ್ನ ಸ್ನೇಹಿತರಿಗೆಲ್ಲ CIT ಸ್ನೇಹಿತರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಸರ್. ಎಲ್ಲ ಮುಗೀತು, ಈಗ ಟೋಟಲ್ ಆಗಿ ಎಲ್ಲ ಕಂಪ್ಲೀಟ್ ಆಯ್ತು. ನಿಮ್ ಲೈಫ್, ನಿಮ್ ಎಜುಕೇಶನ್ ಎಲ್ಲ. ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಹೇಳ್ಬೇಕು ಅಂತಂದ್ರೆ ಭಯನೇ ಪಡುವಾಗಿಲ್ಲ, ಓದ್ಬೋದು ಆರಾಮಾಗಿ. ಏನಿಲ್ಲ, ಆವರೇಜು, ಅಟೆಂಡೆನ್ಸು, ಎಕ್ಸಾಮ್ಸು ಏನು ತಲೆ ಕೆಡಿಸ್ಕೊಳ್ಳಿ. D10 ಅಲ್ಲ ಆಗಲಿ ಏನು ಬೇಕಾಗಿಲ್ಲ. 1 ವರ್ಷ ಮನೇಲಿದ್ದು ಆರಾಮಾಗಿ ಹೊರಗಡೆ ಪ್ರಪಂಚ ಏನು ಅಂತ ನೋಡ್ಕೊಂಡು ಮತ್ತೆ ಕಾಲೇಜಿಗೆ ಬಂದು ಆರಾಮಾಗಿ ಪಾಸ್ ಮಾಡ್ಕೊಂಡು ಜಾಲಿಯಾಗಿ ಇಂಜಿನಿಯರಿಂಗ್ ಮುಗಿಸ್ಬೋದು ಸರ್. ನಾವೇನು ಆ ಥರ ಏನು ಕಷ್ಟಪಟ್ಟೇನು ಓದಿಲ್ಲ. ಆರಾಮಾಗಿ ಓಡಾಡ್ಕೊಂಡು ಅವರೇಜ್ 5-6 ಇಂಟರ್ನಲ್ಸ್ ಎಲ್ಲ ಬರೆದು ಅವರೇಜ್ ತಗೊಂಡು ಇವತ್ತು ಈ ಮಟ್ಟಿಗೆ ಬಂದು ನಿಂತಿದ್ದೀವಿ ಸರ್. ಓಕೆ ಸರ್, ನಿಮ್ ಜೊತೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮ ಪ್ರೋಗ್ರಾಮ್ ಹೇಗೆ ಬಂತು, ನಿಮ್ಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಇದೆ ಸರ್. ಥ್ಯಾಂಕ್ ಯು. ಈಗ ಒಂದು ಫೋಟೋ ತಗೊಳ್ಳುವ ಎಲ್ಲ ನಿಮ್ಮ ಸ್ನೇಹಿತರು ಬನ್ನಿ ಸರ್. ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ದಿಸ್ ಇಸ್ ವೀಕೆಂಡ್ ವಿತ್ ಭಗವಾನ್, ದ co-sponsored by Jogi, Dinesh Store, Lanchi Biryani, Aligarh Coffee Center. Thank you.